ಇವಾಗ ನಾವು ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರದ್ದು ಲೈವ್ ಆಗಿ ತೋರಿಸ್ತಾ ಇರ್ತಾರೆ. ಸೊ ನನಗೆ ಹೆಂಗ್ ಬೇಕಿತ್ತು ಅಂದ್ರೆ ಹಿಂದೆ ಬೃಂದಾವನ ಹಸು ಇರೋ ತರ ಬೇಕಿತ್ತು. ಸೊ ಹಂಗೆ ಸಿಕ್ತು. ಎಲ್ಲ ಕಂಪ್ಲೇಂಟ್ ಹೇಳೋದೇ ಆಯ್ತು. ನನ್ನ ಮಗಳ ದೊಡ್ಡ ಮಗಳು ಊಟ ಸೋಮಾರಿ ಅದೇ ನೋಡ್ಬೋದು ರಾಯರು ವಿಶ್ರಾಂತಿ ಪಡೆಯುತ್ತಿರುವ ಸ್ಥಳ ಅಂತ. ಸೊ ಈ ದೇವಸ್ಥಾನನ ಬಂದು ಕಂಪ್ಲೀಟ್ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ. ಮಾಡ್ತೀನಿ ಇದನ್ನ ಹಾಕಲ್ಲ. ನೋಡ್ತಿರೋ ಪಾದಕೆಗಳು ಒಂದು ಆಂಜನೇಯ ಸ್ವಾಮಿದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ನೋಡಬೇಕು. ಸೊ ಏನು ಬಸ್ಸಲ್ಲಿದ್ದೀನಿ ಅಂತ ಅಂದ್ಕೊಂಡಿರ್ತೀರ. ಡೆಫಿನೆಟ್ಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ನಿಮಗೆ ಪೂರ್ತಿ ಬ್ಲಾಗ್ ನೋಡಿದಾಗ ಗೊತ್ತಾಗ್ತೀವಿ. ಇವಾಗ ಊಟದ ಸಮಯ. ಇಲ್ಲಿ ನೋಡಿ ನಮ್ಮ ಮಮ್ಮಿ ದಿವ್ಯಾ ಏನೋ ಮಾಡ್ತಾ ಇದ್ದಾರೆ. ಪೇಪರ್ ಮೇಲೆ ಫಸ್ಟ್ ಸ್ಟಾರ್ಟಿಂಗಿಗೆ ಹೋಗಿದ್ದೀರಾ? ಸೂಪರ್ ನಮ್ಮ ಮಮ್ಮಿ ಫೇವ್ರೆಟ್ ಫ್ರೆಂಚ್ ಫ್ರೈಸ್, ಗೋಬಿ ಜ್ಯೂಸ್ ತಿಂತಾ ಇದ್ದೀನಿ. ಬೇಬಿಕಾರ್ನ್ ಇದು ಗೋಬಿನಾ? ಬೇಬಿಕಾರ್ನ್ ಮಂಚೂರಿ ಮಳೆಯಲ್ಲಿ ಟ್ರಾವೆಲಿಂಗ್ ಜೊತೆ ಇರುತ್ತೆ ಅಂತ ನಮ್ಮ ಮಮ್ಮಿ ಕೌಂಟ್ರ್ ಕೊಟ್ಬಿಟ್ಟಾರಲ್ಲ ನಿಮ್ಗಿಂತ ಈಗ ಹೇಳಿ ಹೆಂಗಿರುತ್ತೆ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. A few hours later. ಸೊ ಎಸ್, ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಾನು ಹೇಳಿದ್ದೆ ಲೈಕ್ ನನ್ನ ಜೊತೆಲೇ ವಿಡಿಯೋದಲ್ಲಿ ಟ್ರಾವೆಲ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಅಂತ. ಎಸ್, ನಾವಿದ್ದೀವಿ ಮಂತ್ರಾಲಯದಲ್ಲಿ. ನಾವಿವತ್ತು ಮಂತ್ರಾಲಯಕ್ಕೆ ಸೆಕೆಂಡ್ ಟೈಮ್ ಬಂದಿರೋದು. ಏನ್ ಸ್ಪೆಷಲ್ ಅಂದ್ರೆ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ವೆಡ್ಡಿಂಗ್ ಆನಿವರ್ಸರಿ ಹಾಗೂ ನಮ್ಮ ಡ್ಯಾಡಿ ಬರ್ಡೇ ಎರಡೂ ಒಟ್ಟಿಗೆ ಇರೋದ್ರಿಂದ ಅಂಡ್ ಅವ್ರಿಗೆ ತುಂಬಾ ದಿನದಿಂದ ಆಸೆ ಇತ್ತು ಲೈಕ್ ಮಂತ್ರಾಲಯ ಬರಬೇಕು ಅಂತ. ಸೊ ಲೈಕ್ ಯಾವಾಗಲೂ ಮಾಡ್ರನ್ ರೀತಿ ಕೇಕ್ ಕಟ್ ಮಾಡಿ ಆ ಥರ ಸೆಲೆಬ್ರೇಟ್ ಮಾಡೋ ಬದಲು ಈ ಸತಿ ಮಂತ್ರಾಲಯಕ್ಕೆ ಬಂದು ಅವ್ರಿಗೆ ಖುಷಿ ಕೊಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಸೊ ವಾಟ್ ನೆಕ್ಸ್ಟ್ ಅಂದ್ರೆ ಇವಾಗ ದೇವ್ರ ದರ್ಶನಕ್ಕೆ ನಾವು ಹೋಗ್ಬೇಕು. ಅದಕ್ಕೂ ಮುಂಚೆ ಲೈಕ್ ಆಲ್ರೆಡಿ ಅಗೇನ್ ಲೈಕ್ ಗಿಫ್ಟ್ ಫಾರ್ಮಾಲಿಟೀಸ್ ಎಲ್ಲ ಇರುತ್ತೆ. ಸೊ ದರ್ ಇಸ್ ಅ ಸ್ಮಾಲ್ ಸರ್ಪ್ರೈಸ್. ನಾನು ಹೇಳೋಕ್ಕಿಂತ ಅದು ನೀವು ನೋಡಿ ರಿಯಾಕ್ಷನ್ ಹೆಂಗಿರುತ್ತೆ ಅಂಡ್ ಇವನ್ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಬಿ ದ ಸರ್ಪ್ರೈಸ್. ಲಾಸ್ಟ್ ವರ್ಷ ಏನ್ ಮಾಡಿದ್ವಿ? ಎಲ್ಲಿ ಹೋಗಿದ್ವಿ? ತುಂಬಾನೇ ಹೋಗಿದ್ವಿ. ಒಂದ್ 10 ಕಡೆ ಹೋಗಿದ್ವಿ. ಮುರುಡೇಶ್ವರ, ಮಲ್ಪೆ ಬೀಚು, ಆಮೇಲೆ ಮತ್ತೆ ಇದು ಕೃಷ್ಣ ಉಡುಪಿ ದೇವಸ್ಥಾನ, ಇನ್ನು ತುಂಬಾ ಕಡೆ ಹೋಗಿದ್ವಿ. ಮರ್ತ್ಬಿಟ್ಟಿದೀನಿ. ಈ ವರ್ಷ ಯಾಕೆ ನಿಮ್ಗೆ ಮಂತ್ರಾಲಯ ಬರ್ಬೇಕು ಅಂತ ಮಂತ್ರಾಲಯಕ್ಕೆ ಅದೇನೋ ತುಂಬಾ ಇಷ್ಟ ಆಯ್ತು. ಮಂತ್ರಾಲಯಕ್ಕೆ ಬರಬೇಕು ಈ ವರ್ಷ ಅಂತ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ಒಂದೇ ಮುಗಿಸ್ಕೊಂಡು ಹೋಗೋಣ ಅಂತ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನಿಸ್ತು ಬಂದಿದೀವಿ. ಸರಿ, ಇದೆ ಇವ್ರದ್ದು ಬರ್ಡೇನೇ ಇದೆ. ಕೊಡ್ತೀನಿ ಅಂದಿದ್ರಲ್ಲ, ತಗೊಳ್ಳಿ. ಹೇಳ್ಬಿಟ್ಕೊಡಿ ಏನಂತ, ಗಿಫ್ಟ್ ಏನಂತ ಹೇಳ್ಬೇಡಿ. ನನಗೋಸ್ಕರ ಎಲ್ಲರಿಗೋಸ್ಕರ ಮನೆಯವ್ರನ್ನೆಲ್ಲ ಫುಲ್ ಚೆನ್ನಾಗಿಟ್ಟಿದ್ದಾರೆ. ಎಲ್ಲ ಏನ್ ಬೇಕು ನಮ್ಗೆ ಹೇಳಿದೆಲ್ಲ ಕೊಡಿಸ್ತಾರೆ. ಸ್ಮಾಲ್ ಗಿಫ್ಟ್ ಕೊಡ್ತಾ ಇದೀವಿ. ಈಗ ತಾನೇ 2 ತಿಂಗಳಾಯ್ತು. ಹೇಳ್ಬಿಡಿ ಏನದಂತ. 10 ಲಕ್ಷದ್ದು ಒಂದು ನೆಕ್ಲೆಸ್ ಕೊಡ್ಸಿದ್ರು. 3 ಜನ ಸೇರಿ ಡಿವೈಡ್ ಮಾಡ್ಕೊಂಡು. ಅದರಿಂದ ಈ ಸ್ಮಾಲ್ ಗಿಫ್ಟ್ ನಾನು ನನ್ನ ಮಕ್ಕಳು ಸೇರ್ಬಿಟ್ಟು ಕೊಡ್ತಾ ಇದ್ದೀವಿ. ಅದೇ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಯಾವ ತಂದ್ರು ಒಪ್ಪಲ್ಲ. ಓಪನ್ ಮಾಡಿ ಗೈಸ್. ಮೈಕ್ ತಂದಿಲ್ಲ. ಸೊ ವಾಯ್ಸ್ ಸ್ವಲ್ಪ ನೋಡಿ. ಡ್ಯಾಡಿ ಏನಿರ್ಬೋದು? ಡ್ಯಾಡಿ ಏನಿರ್ಬೋದ್ರಿ? ಫುಲ್ ಸೆಕೆ ಇದೆ. ಇದೇ ಫಸ್ಟ್ ಬರ್ತಾ ಇರೋದು ನಾನು ಮಂತ್ರಾಲಯಕ್ಕೆ. ಹೇಳಾಯ್ತು ನಾನು. ಒಂದು
ಗಿಫ್ಟ್ ಓಪನ್ ಮಾಡಕ್ಕೆ ಗಿಫ್ಟೇ ಕೊಟ್ಟಿದ್ದೀರಾ ಈಗ ಓಪನ್ ಗಿಫ್ಟ್ ಕೊಟ್ಟಿದ್ದಾರೆ ನಮಗೆಲ್ಲ, ಎಲ್ಲರಿಗೂ ಏನ್ ಬೇಕು ಕೇಳಿದ್ರೆ ಕೊಡಿ ಸಾಕು. ಸರ್ಪ್ರೈಸ್ ಏನು ಏನು ಈಗಲೂ ಗೊತ್ತಾಗಿಲ್ವಾ ದಡಿ? ಬರೀ ಅಲ್ಲಾಡ್ಸೋದಲ್ಲೇ ಬರೀ ಅಲ್ಲಾಡ್ಸೋದು ಹಿಂಗೆ ಕಂಡ್ರಿ. ಯಾವತ್ತು ಗಿಫ್ಟ್ ಈ ತರ ಸರ್ಪ್ರೈಸ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ನಮಗೆ ಸರ್ಪ್ರೈಸ್ ಕೊಟ್ಟಿಲ್ಲ. ಡ್ಯಾಡಿನಾ? ಹೆಣ್ಮಕ್ಳಿಗೆ ಸರ್ಪ್ರೈಸ್ ಮಾಡಲ್ವಾ? ಕುಂದ್ರನೆ ಇಷ್ಟವಾಗಿರೋದಾ? ನೋಡಿ ಇಷ್ಟವಾಯ್ತಾ? ಇದು ತೆಗೆದಲ್ಲಿ ಹಾಕಿ. ಇದು ದಿವ್ಯ ಕೊಡಿಸಿದ್ದು. ವೆಡ್ಡಿಂಗ್ ಆನಿವರ್ಸರಿಗೆ ಕೊಡ್ಸಿದ್ದು ಅನ್ಸುತ್ತೆ. ವೆಡ್ಡಿಂಗ್ ಆನಿವರ್ಸರಿಗ ದಾರ ಇಸ್ಬೇಕು. ದಾರ ಕರೆಕ್ಟ್ ಇದೆಯಾ? ಆಗುತ್ತೋ ಇಲ್ವೋ ಅಂತ ಡಿಸೈಡ್ ಮಾಡಿದ್ದೆ. ಚೆನ್ನಾಗಿದೆಯಾ? ಕೈ ತೋರಿಸಿ, ಕೈ ತೋರಿಸಿ, ಕೈ ತೋರಿಸ್ರಿ. ಚೆನ್ನಾಗಿದೆಯೇನ್ರಿ? ಕರೆಕ್ಟ್ ಸೈಜ್. ಸ್ವಲ್ಪ ಟೈಟ್ ಸಣ್ಣ ಆಗ್ರಿ ಇನ್ನೊಂಚೂರ. ಇಷ್ಟ ಆಯ್ತಾ ರೆಡಿ? ಇಷ್ಟ ಆಯ್ತಾ? ಗ್ರೀನ್ ಹಳ್ಳು ಗ್ರೀನ್ ಹ್ಯಾಂಡ್ ಅಂತ ರೆಡಿ ಇಷ್ಟ ಆಯ್ತಾ? ಮಾತಾಡಿ ಏನಾದ್ರು. ಸೊ ಎಸ್, ಇವಾಗ ನಾವು ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಕ್ಯೂ ನೋಡ್ಬೋದು ಎಷ್ಟಿದೆ ಅಂತ. ಮತ್ತು ಇಲ್ಲಿ ಹಾಗೆ LED ಸ್ಕ್ರೀನ್ ಮೇಲೆ ದೇವ್ರ ದರ್ಶನ ಕೂಡ ಇಲ್ಲೇ ನೀವು ನಿಂತ್ಕೊಂಡು ಮಾಡ್ಬೋದು. ದೇವ್ರದ್ದು ಲೈವ್ ಆಗಿ ತೋರಿಸ್ತಾ ಇರ್ತಾರೆ. ಮತ್ತು ಇಲ್ಲಿ ಹಾಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲ ನೋಡ್ಬೋದು ನೀವಿಲ್ಲಿ. ನಿಮಗೆ ಬೇಡವಾ? ಇವು ಒಂದು ಕೋಲ್ಡ್ ಬೇಡ, ಒಂದು ಕೋಲ್ಡ್ ಇದೆ. ಕೋಲ್ಡ್ ಆಗ್ಬಿಡ. ದರ್ಶನ ಆಯ್ತಾ ಮಮ್ಮಿ? ದರ್ಶನ ಸೂಪರ್ ಆಗೈತೆ. 2 ಸತಿ ದರ್ಶನ ಆಯ್ತು. 2 ಖುಷಿ ಆಯ್ತಾ? ಸಖತ್ ಖುಷಿ ಆಯ್ತು. ಇವತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ ತುಂಬಾ ಖುಷಿ ಆಯ್ತು. ಅದಕ್ಕೆ 14 ಕುಡಿ. ನಿಮ್ದು ರಿಯಾಕ್ಷನ್ ಎಷ್ಟು ಖುಷಿ ಆಯ್ತು ಅಂದ್ರೆ? ತುಂಬಾ ಖುಷಿ ಆಯ್ತು. ಚೆನ್ನಾಗಿತ್ತು. ದರ್ಶನ ಆಯ್ತು. 2 ಟೈಮ್ ಆಯ್ತು. ಒಂದು ಟೈಮ್ ಪೂಜೆ, ಒಂದು ಟೈಮ್ ದರ್ಶನ ಮಾಡಿ ಹೆಜ್ಜೆ ನಮಸ್ಕಾರ ಹಾಕಿ ಮತ್ತೆ ಇನ್ನೊಂದು ಟೈಮ್ ದರ್ಶನ ಮಾಡಿದ್ದೆ. ಫಸ್ಟ್ನೇ ಟೈಮ್ ಅಲಂಕಾರದಲ್ಲೇ ನೋಡಿದ್ದು. ಅಲಂಕಾರ ಇದೆ ನೋಡಿದ್ದು. ನೆಕ್ಸ್ಟ್ ಟೈಮ್ ಅಲಂಕಾರ ಆಗಿದ್ಮೇಲೆ ಹೆಂಗಿದೆ ಅಂತ ನೋಡಿದ್ದು. ಚೆನ್ನಾಗಿದೆ. ಬೆಂಗಳೂರಲ್ಲಿ ಎಷ್ಟು ಮಳೆ ಇದೆ, ಇಲ್ಲಿ ಎಷ್ಟು ಬಿಸಿಲಿದೆ. ಐ ಕೆನಾಟ್ ಇವನ್ ಓಪನ್ ಮೈ ಐಸ್. ಯೂಶಲಿ ಎಲ್ಲ ದೇವಸ್ಥಾನದಲ್ಲೂ ಇರೋ ಥರನೇ ಇಲ್ಲಿ ಕೂಡ ತುಂಬ ಬೇರೆ ಬೇರೆ ರೀತಿಯ ಗೊಂಬೆಗಳಾಗಿರ್ಬೋದು, ಮೂರ್ತಿಗಳಿದೆ. ಸೊ ಇಲ್ಲಿಗೆ ಬಂದಾಗೆಲ್ಲ ಏನು ತೊಗೊಳ್ಬೇಕು ಅನ್ನೋದೊಂದು ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಸೊ ನಾನು ತುಂಬ ಯೋಚನೆ ಮಾಡಿ ನನಗೆ ಒಂದು ಮೆಮೊರೇಬಲ್ ಆಗಿರಬೇಕು ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿದು ಮೂರ್ತಿ ನೋಡಿದೆ.
ಸೊ ನನಗೆ ಹೆಂಗೆ ಬೇಕಿತ್ತು ಅಂದರೆ ಹಿಂದೆ ಬೃಂದಾವನ ಹಸು ಇರೋ ಥರ ಬೇಕಿತ್ತು. ಸೊ ಹಾಗೆ ಸಿಕ್ತು. ಸೊ ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದನ್ನು ತಗೊಂಡೆ. ಈಗ ನೆಕ್ಸ್ಟ್ ನಾವು ದರ್ಶನ ಆದಮೇಲೆ ಇವಾಗ 150 ರುಪೀಸ್ ಕೊಟ್ಟರೆ ಆಟೋದಲ್ಲಿ ಪಂಚಮುಖಿ ಆಂಜನೇಯ ಮತ್ತು ಇನ್ನೂ 4 ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾರೆ. ಬಿಚ್ಚೋಲೆ ಮತ್ತು ರಾಘವೇಂದ್ರದ್ದು ಬೃಂದಾವನ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ 150 ಕೊಟ್ಟು ವೆಯ್ಟ್ ಮಾಡ್ತಿದ್ದೀವಿ ಹೋಗೋಕ್ಕೆ. ಇವ್ರು ನೋಡಿ ಹೆಂಗೆ ಕೂತಿದ್ದಾರೆ. ನನಗೆ ಸುಸ್ತಾಗೈತೆ. 3 ಲೋಟ ಕಬ್ಬಿನ ಹಾಲು ಕುಡಿದೆ, ಅದೇ ತೃಪ್ತಿ ಆಯಿತು. ಉಸಿರಾಡೋಕ್ಕಾಗ್ತಿಲ್ಲ. ಇವಾಗ ಹೋಗಿ ದೇವಸ್ಥಾನ ನೋಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಏನಾದ್ರು ತಿನ್ಕೊಂಡು ಬಸ್ ಹತ್ತಿ ಆರಾಮಾಗಿ ಹೋಗಿ ಮನೆ ಸೇರಿ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಆಗಿರ್ತೀವಿ. ಎಲ್ಲ ಒಂದೇ ಸತಿ ಹೇಳಿ ಮುಗಿಸ್ಬಿಟ್ರು. ಇವ್ರು ವ್ಲಾಗಲ್ಲಿ ಮಾತಾಡೋದು 5 ನಿಮಿಷ ನಿದ್ದೆ ಮಾಡೋದ. ಆ ಲೆಕ್ಕದಲ್ಲಿ ನಾನೇ ನಿದ್ದೆ ಮಾಡಿಲ್ಲ ಇದೆ ಅವಳಿಗೆ. ಆದ್ರೆ ನಿನ್ನೆಯಿಂದ ಡ್ಯಾಡಿನೂ ನೋಡ್ಕೋಬೇಕು, ನಮ್ಮನ್ನು ನೋಡ್ಕೋಬೇಕು, ಎಲ್ಲರನ್ನೂ ನೋಡ್ಕೋಬೇಕು. ಕಾವ್ಯ ಅಷ್ಟು ಸುಸ್ತಾನ. ಬೇಕು ಅಂತ ಹೇಳಿದ್ರೆ ನಾನು ಆಕ್ಚುಲಿ ನಿದ್ದೆನೇ ಮಾಡಿಲ್ಲ. ಹಿಡ್ಕೊಂತಾಳೆ, ಫೋನ್ ಎತ್ತಲ್ಲ, ಬ್ಯಾಗಲ್ಲಿ ಹಿಡ್ಕೊಂತಾಳೆ, ಅದ್ರ ಪಾಡಿಗೆ ಬಿಡ್ಕೊಂತ ಒಂದ್ ಅರ್ಧ ಅವರ್ ಎಲ್ಲ ಕಡೆ ಹುಡ್ಕೊಂಡು ಸಂಭಾಳಿಸ್ಬೇಕು, ಅವ್ರನ್ನ ಸಂಭಾಳಿಸ್ಬೇಕು. ನಾನು ಯಾರನ್ನ ಅಂತ ಹೇಳಿದ್ವಿ ಎಲ್ಲ ಕಂಪ್ಲೇಂಟ್ ಹೇಳೋದೇ ಆಯ್ತು. ನನ್ನ ಮಗಳು ದೊಡ್ಡ ಮಗಳು ಊಟ ಸೋಮಾರಿ. ನಾನ್ ಚಿಕ್ಕ ಮಗಳು ತುಂಬಾ ಕೇರ್ ಮಾಡ್ಕೊಂಡು ಯಾರ್ಯಾರ್ದು ಹಿಂಗೆ ಅಂತ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟು. ಸುವರ್ಣ ಸೂಪರ್ ಸ್ಟಾರ್ ಇಂದನು ಇನ್ನು ಕಂಪ್ಲೇಂಟ್ ದೊಡ್ಡವಳು ಏನಂದ್ರೆ ಅವಳು ಸುಮ್ಮನೆ ನಿದ್ದೆ ಮಾಡ್ತಾ ಕುತ್ಕೊಬಿಡ್ತಾಳೆ. ಅಯ್ಯೋ, ಅದೇ ಫೋನ್ ತರ್ತಾಳೆ, ಒಂದ್ಸತಿ ಒಂದ್ ಫೋನ್ ಹಿಡಿಯಲ್ಲ. ಕಟ್ ಮಾಡ್ತೀನಿ ಇದನ್ನ ಹಾಕಲ್ಲ. ಏಕೆ ಬರೀ ಕಂಪ್ಲೇಂಟ್ಸ್ ಹೇಳ್ತಾ ಇದೀರಾ? ಕಂಪ್ಲೇಂಟ್ ಹೇಳೋದು ಅಂದ್ರೆ ಎಲ್ಲ ಗೊತ್ತಿರೋದು ಅವೆಲ್ಲ ಇರ್ಬೇಕು, ತಮಾಷೆ ಹೇಗಿರುತ್ತೆ ಹಂಗೇನಿಲ್ಲ. ಚೆನ್ನಾಗಿ ನೋಡ್ಕೊಂತಾರೆ. ನಿನ್ನೆಯಿಂದ ಬರೀ ತಿನ್ಸೋದೇ ಆಗೋಯ್ತು ನನಗಂತೂ. ಹೊಟ್ಟೆ ಫುಲ್ ಲೋಡ್ ಆಗೋಗ್ತೈತಿ. ಮನೇಲಿದ್ರೆ ಏನು ವೆಡ್ಡಿಂಗ್ ಆನಿವರ್ಸರಿ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮಂತ್ರಾಲಯ ಫಸ್ಟ್ ಇಂದಾನು ನನಗೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಇತ್ತು, ಹೋಗಕ್ಕಾಗಿರ್ಲಿಲ್ಲ. ಇದೊಂದೇನೋ ಇವಾಗ ಕಾಲ ಕೂಡಿ ಬಂತು. ರಾಯರು ಬೇಗ ನಮ್ಮನ್ನ ಬನ್ನಿ ವೆಡ್ಡಿಂಗ್ ಆನಿವರ್ಸರಿಗೆ ಇಲ್ಲಿಗೆ ಬನ್ನಿ ಅಂತ ಕರೆದ್ರು. ಅದಕ್ಕೆ ಬಂದಿದ್ವಿ. ತುಂಬಾ ಬೇಗನೆ ನಮಗೆ ದರ್ಶನ ಆಯ್ತು. 2 ಸತಿ ದರ್ಶನ ಮಾಡಿದ್ವಿ. ಇವಾಗ ನಾವು ಫಸ್ಟ್ ಪ್ಲೇಸ್ ಅಬ್ಬಯ್ಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಹೆಂಗಿದೆ ಅಂತ ಆಂಜನೇಯ ನೋಡೋಣ. ನಾವು ನೆಕ್ಸ್ಟ್ ಹೋಗಿದ್ದು ಅಪ್ಪಣ್ಣಾಚಾರ್ಯ ಮನೆ ಅಂತ. ಸೊ ಇದು ಏನು ಅಂದರೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಅವ್ರ ಶಿಷ್ಯ ಅಪ್ಪಣ್ಣಾಚಾರ್ಯರಿದ್ದಂಥ ಮನೆ. ಸೊ ಈ ಮನೆಯಲ್ಲೇ ಅವರಿಬ್ರು 13 ವರ್ಷಗಳ ಕಾಲ ವಾಸ ಮಾಡ್ತಾ ಇದ್ರು. ಸೊ ಇಲ್ಲಿನ ವಿಶೇಷತೆ ಏನು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಇಲ್ಲೇ ರಾಯರು ಮಲಗುವಂಥ ಸ್ಥಳ. ಆಮೇಲೆ ಈ ಮನೆ ಒಳಗಡೆನೆ ಒಂದು ಹುತ್ತ ಇತ್ತು. ಸೊ ಆ ಹುತ್ತ ಇದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ರಾಯರು ಯಾವಾಗ ಪೂಜೆ ಮಾಡಿ ಅದಕ್ಕೆ ಕೇಳ್ಕೊಂತಾರೋ ಸೊ ಅವಾಗ ಆ ಹುತ್ತದಲ್ಲಿರುವ ಹಾವು ಬಂದು ಕಲ್ಲಾಗಿ ಶಿಲೆ ಆಗುತ್ತೆ. ಸೊ ಕಲ್ಲಾಗಿ ಶಿಲೆ ಆಗಿರೋ ಹಾವನ್ನ ಪ್ರತಿಷ್ಠಾಪನೆ ಮಾಡಿರೋ ರಾಯರು ಈ ಮನೆಯಲ್ಲೇ ಇದೆ. ಈ ಮನೆ ಒಳಗಡೆ ತುಂಬಾ ಫೋಟೋಗಳು ಹಾಕಿದ್ದಾರೆ. ಸೊ ಇದು ಕಂಪ್ಲೀಟ್ ಸ್ಟೋರಿನ ಹೇಳುತ್ತೆ. ಮತ್ತೆ ನಾನು ಹೇಳಿದ್ನಲ್ಲ ಹಾವು ಬಂದು ಶಿಲೆ ಆಗಿದ್ದು ಅಂತ, ಸೊ ಇದೇ ಪ್ಲೇಸ್ ಅದು. ಮತ್ತೆ ಇದೇ ನೋಡ್ಬೋದು ರಾಯರು ವಿಶ್ರಾಂತಿ ಪಡೆಯುತ್ತಿರುವ ಸ್ಥಳ ಅಂತ. ಸೊ ಇಲ್ಲೇ ಪ್ರತಿನಿತ್ಯ ರಾಯರು ವಿಶ್ರಾಂತಿ ಪಡಿತಿದ್ರು. ನಾವು ನೆಕ್ಸ್ಟ್ ಹೋಗಿರೋ ಜಾಗ ಬಂದು ಏಕಶಿಲಾ ಬೃಂದಾವನ ಅಂತ. ಇದು ಬಿಚ್ಚೋಲೆಯಲ್ಲಿದೆ. ಸೊ ಇಲ್ಲಿ ತುಂಗಭದ್ರಾ ನದಿ ತೀರದಲ್ಲೇ ನಾವು ನೋಡ್ಬೋದು ಇಲ್ಲಿ ಏಕಶಿಲಾ ಬೃಂದಾವನ ಇದೆ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು 13 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ. ಸೊ ಇಲ್ಲಿ ಪ್ಲೇಸ್ ನೋಡೋಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಹಾಗೆ ಇನ್ನ ಸ್ವಲ್ಪ ಮುಂದೆ ಹೋದ್ರೆ ನಾವು ಬಿಚ್ಚೋಲಮ್ಮ ದೇವಸ್ಥಾನ ಅಂತ ನೋಡ್ಬೋದು. ಈ ದೇವಸ್ಥಾನನ ಬಂದು ಕಂಪ್ಲೀಟ್ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ. ಸೊ ನಾವು ಮುಂಚೆ ಬಂದಾಗ ಇದು ತುಂಬಾ ಹಳೆ ದೇವಸ್ಥಾನ ಆಗಿತ್ತು, ಈಗ ರಿನೋವೇಟ್ ಮಾಡಿದ್ದಾರೆ. ಸೊ ಈ ಫೋಟೋದಲ್ಲಿ ನೋಡ್ಬೋದು ನೀವು ಹಳೆ ದೇವಸ್ಥಾನ ಹೆಂಗಿದೆ ಅಂತ. ಸೊ ಇಲ್ಲಿ ಅಂದ್ರೆ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಇವಾಗ ನಾವು ನೋಡ್ತಿರೋದು ಬಂದು ಇದೇ ದೇವರು ಬಿಚ್ಚೋಲಮ್ಮ ದೇವಿ ಅಂತ. ನಾವು ನೆಕ್ಸ್ಟ್ ಬಂದಿರೋ ಪ್ಲೇಸ್ ಯಾವುದು ಅಂದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ನೋಡ್ಬೋದು ಇದಕ್ಕೆ ಒಂದು ಕಥೆನೇ ಇದೆ. ಏನು ಅಂದ್ರೆ ಈ ಗುಹೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು 12 ವರ್ಷ ತಪಸ್ ಮಾಡಿರ್ಬೇಕಾದ್ರೆ ಆಂಜನೇಯನೇ ಅವ್ರಿಗೆ ಪ್ರತ್ಯಕ್ಷ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರೋ ಪಾದಕೆಗಳು ಒಂದು ಆಂಜನೇಯ ಸ್ವಾಮಿದು. ಮತ್ತೆ ಇಲ್ಲಿ ಕೂಡ ನಾವು ಆಂಜನೇಯ ಸ್ವಾಮಿಯ ಪಾದಗಳನ್ನ ಕಾಣಬಹುದು. ಸೊ ಇಲ್ಲಿ ತಾಯ್ತಾ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಬಂಡೆಗಳು ನೋಡಿದ್ರೆ ಒಂಥರ ವಿಸ್ಮಯ ಅನ್ಸುತ್ತೆ. ಈ ಬಂಡೆ ನೋಡ್ತಿದ್ದೀರಲ್ಲ, ಸೊ ಅದು ದಿಂಬು ಮತ್ತು ಹಾಸಿಗೆ ರೀತಿ ಜೋಡಿಸಿದ್ದಾರೆ. ಮತ್ತೆ ಇವಾಗ ನಾವು ನದಿ ಕಡೆ ಹೆಂಗೆ ಒಂದ್ರ ಮೇಲೆ ಒಂದು ಕಲ್ಲು ಜೋಡಿಸಿರ್ತೀವೋ ಹಾಗೆ ಕಾಣಿಸುತ್ತೆ ಕೂಡ ಇಲ್ಲಿ. ತುಂಬಾ ಚೆನ್ನಾಗಿ ಸ್ಪೆಂಡ್ ಆಯ್ತು. ಫುಲ್ ಡೇ ನಾವು ಮಂತ್ರಾಲಯದಲ್ಲಿ ಮತ್ತೆ 5-6 ಡಿಫ್ರೆಂಟ್ ಪ್ಲೇಸಸ್ ನೋಡಿದ್ವಿ. ಸೊ ಓವರಾಲ್ ವೆಡ್ಡಿಂಗ್ ಆನಿವರ್ಸರಿ ಮತ್ತೆ ನಮ್ಮ ಡ್ಯಾಡಿ ಬರ್ಡೇ
ಅನ್ಕೋತೀನಿ.